ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಈ ಹೆಡ್ಲೈನ್ ಅಲ್ಲಿ ಫ್ರೆಂಡ್ಸ್ 3 ಪದಗಳನ್ನ ಅರ್ಥ ಮಾಡ್ಕೋಣ. ಒಂದು ಎಕ್ಸ್ಟ್ರಾಕ್ಷನ್, ಮತ್ತೊಂದು ಬ್ಲ್ಯಾಕ್ ಬಾಕ್ಸ್, ಮತ್ತೊಂದು ಕಾಕ್ಪಿಟ್. ಫ್ರೆಂಡ್ಸ್, ಈ ಹೆಡ್ಲೈನ್ ಬಂದು ಅಹಮದಾಬಾದ್ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಬಗ್ಗೆ. ಗುಜರಾತಿನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಆಯ್ತಲ್ಲ, ಅಪ್ಪಳಿಸ್ತಲ್ಲ, ಅದ್ರ ಬಗ್ಗೆ ಹೆಡ್ಲೈನು. ಡೇಟಾ ಎಕ್ಸ್ಟ್ರಾಕ್ಷನ್. ಫ್ರೆಂಡ್ಸ್, ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಹೊರ ತೆಗೆಯೋದು. ಡೇಟಾ ಅಂತಂದ್ರೆ ಮಾಹಿತಿಯನ್ನ ಹೊರ ತೆಗೆಯುವಂತ ಪ್ರಕ್ರಿಯೆ ನಡೀತಾ ಇದೆ. ಈಗ ಪ್ಲೇನ್ ಕ್ರಾಶ್ ಆಯ್ತು, ಆ ಕ್ರಾಶ್ ಆದಂತಹ ಪ್ಲೇನ್ ಅಲ್ಲಿ ಫ್ರೆಂಡ್ಸ್, ಪ್ರತಿಯೊಂದು ಪ್ಲೇನ್ ನಲ್ಲೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅಂತ ಇಟ್ಟಿರ್ತಾರೆ. ಬ್ಲ್ಯಾಕ್ ಬಾಕ್ಸ್ ಅಂತಂದ್ರೆ ರೆಕಾರ್ಡರ್. ಪ್ರತಿಯೊಂದು ಪ್ಲೇನ್ ನಲ್ಲಿ ಆ ಪ್ಲೇನ್ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ರೆಕಾರ್ಡ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಇರುತ್ತೆ. ಅದನ್ನ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಈಗ ಅದನ್ನ ಹೊರ ತೆಗೆಯುವ ಎಕ್ಸ್ಟ್ರಾಕ್ಷನ್ ಪ್ರಕ್ರಿಯೆ ನಡೀತಾ ಇದೆ. ಎಂತಕ್ಕೆ? ಅನಲೈಸ್ ಮಾಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ. ಆಫ್ ಕಾಕ್ಪಿಟ್. ಕಾಕ್ಪಿಟ್ ಅಂತಂದ್ರೆ ಫ್ರೆಂಡ್ಸ್, ವಿಮಾನ ಓಡಿಸ್ತಾರಲ್ಲ ಪೈಲಟ್, ಅವರ ಕೋಣೆಗೆ ಕಾಕ್ಪಿಟ್ ಅಂತ ಕರಿತೀವಿ. ವಾಯ್ಸ್ ರೆಕಾರ್ಡರ್ ಇನ್ ಪ್ರೋಗ್ರೆಸ್. ಸೊ ಆ ಕಾಕ್ಪಿಟ್ ನ, ವಿಮಾನದ ಚಾಲಕನ ಕೊಠಡಿಯ ಅಲ್ಲಿ ಏನೇನು ಮಾತುಕತೆಗಳು ಜರುಗ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ವಾಯ್ಸ್ ರೆಕಾರ್ಡರ್, ಬ್ಲ್ಯಾಕ್ ಬಾಕ್ಸ್ ನಮಗೆ ಬೇಕು. ಈಗ ಅದನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ, ಹೊರತೆಗೆಯೋದು ಎಕ್ಸ್ಟ್ರಾಕ್ಷನ್ ನಡೀತಾ ಇದೆ. ಸೊ ಫ್ರೆಂಡ್ಸ್, ಹೆಡ್ಲೈನ್ ಅಲ್ಲಿ 3 ಪದಗಳು. ಒಂದು ಎಕ್ಸ್ಟ್ರಾಕ್ಷನ್, ಹೊರತೆಗೆಯೋದು; ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ರೆಕಾರ್ಡರು; ಮತ್ತೊಂದು ಕಾಕ್ಪಿಟ್ ಅಂದ್ರೆ ವಿಮಾನ ಓಡಿಸ್ತಾರಲ್ಲ ಪೈಲಟ್, ಅವರ ಕೊಠಡಿ. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ಗ್ಲೋಬಲ್ ಎನರ್ಜಿ CO2 ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಅದರದ್ದು ಎಮಿಷನ್ ಫ್ರೆಂಡ್ಸ್. ಎಮಿಷನ್ ಅಂತಂದ್ರೆ ಹೊರಸೂಸುವಿಕೆ. ಈಗ ಕಾರ್ಖಾನೆಗಳಿಂದ ಹೊಗೆ ಬರ್ತಾ ಇದ್ರೆ ಇದನ್ನ ಎಮಿಷನ್ ಅಂತ ಕರಿತೀವಿ. ಹೊರಗಡೆ ಬರೋದು, ಹೊರಸೂಸುವಿಕೆ. ರೀಚ್ಡ್ ರೆಕಾರ್ಡ್ ಐ ಲಾಸ್ಟ್ ಇಯರ್. 2024ರಲ್ಲಿ ಫ್ರೆಂಡ್ಸ್, ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನ ಕಾರ್ಖಾನೆಗಳು ಮತ್ತಿತರ ಎನರ್ಜಿ ಸೋರ್ಸ್ಗಳು ಬಿಡುಗಡೆ ಮಾಡಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಎಮಿಷನ್ ಅಂತಂದ್ರೆ ಹೊರಸೂಸುವಿಕೆ.